ಕ್ಲೈಮ್ಯಾಕ್ಸ್ ಹಂತಕ್ಕೆ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು. ಸಿಎಂ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಯಾರ್ಯಾರ ಎಂಟ್ರಿ ಅನ್ನೋದೇ ಕುತೂಹಲ. ಇವತ್ತು ರಾಹುಲ್ ಖರ್ಗೆ ಸಭೆಯಲ್ಲಿ ಸಚಿವರ ಲಿಸ್ಟ್ ಫೈನಲ್. ನಿನ್ನೆಗೆ ಸಚಿವರ ಪಟ್ಟಿ ಫೈನಲ್ ಮಾಡಿರೋದು ನಾಯಕರು. ವೇಣುಗೋಪಾಲ್ ನಿವಾಸದಲ್ಲಿ ನಡೆದಿದ್ದ ಸಭೆಯಲ್ಲಿ ಫೈನಲ್. 14ರಿಂದ 5 ಹೆಸರುಗಳ ಆಯ್ಕೆ ಮುಂದುವರೆದ ಗೊಂದಲ. ಇವತ್ತು ರಾಹುಲ್ ಖರ್ಗೆ ಸಮ್ಮುಖದಲ್ಲಿ ಮತ್ತೊಂದು ಸುತ್ತಿನ ಸಭೆ. ರಾತ್ರಿಯೊಳಗೆ ಅಧಿಕೃತ ಪಟ್ಟಿ ರಿಲೀಸ್ ಮಾಡಲಿರುವ ಎಐಸಿಸಿ. ಸಭೆ ಮುಗಿತಲೇ ರಾಜ್ಯಪಾಲರಿಗೆ ಅಧಿಕೃತ ಪತ್ರ ರವಾನೆ. ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅನುಮತಿ ಕೋರಿಕೆ. ನೋಡಿ, ನಿನ್ನೆಗೆ ಸಚಿವರ ಪಟ್ಟಿ ಫೈನಲ್ ಮಾಡಿದ್ದಾರೆ ನಾಯಕರುಗಳು ಅನ್ನೋದು ಗೊತ್ತಾಗ್ತಾ ಇದೆ. ವೇಣುಗೋಪಾಲ್ ನಿವಾಸದಲ್ಲಿ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಎಲ್ಲವನ್ನ ಫೈನಲ್ ಮಾಡಿದ್ದಾರೆ. ಅದೇ ಒಂಚೂರು 4-5 ಹೆಸರುಗಳ ಆಯ್ಕೆಯಲ್ಲಿ ಗೊಂದಲ, ಬೇಕೋ ಬೇಡವೋ ಏನು ಎತ್ತ ಅನ್ನೋದು. ಹಾಗಾಗಿ ಇವತ್ತು ಮತ್ತೊಂದು ಮೀಟಿಂಗ್ ಇದೆ. ಇದು ಫೈನಲ್ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಮತ್ತು ಖರ್ಗೆ ಅವರ ಸಮ್ಮುಖದಲ್ಲಿ ಈ ಮೀಟಿಂಗ್ ಆದ ನಂತರ ರಾತ್ರಿ ಒಳಗಡೆನೆ ಅಧಿಕೃತ ಪಟ್ಟಿ ರಿಲೀಸ್ ಮಾಡ್ತಾರಂತೆ. ಸಭೆ ಮುಗಿತಾ ಇದ್ದಂಗೆನೆ ರಾಜ್ಯಪಾಲರಿಗೆ ಅಧಿಕೃತ ಪತ್ರ ರವಾನೆ ಆಗತ್ತೆ. ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅನುಮತಿ ಕೋರಿಕೆ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಇಷ್ಟು ದಿನ ಕಾಯ್ಕೊಂಡು ಕೂತಿದ್ರಲ್ಲ, ನಮ್ಗೊಂದು ಅವಕಾಶ ಬೇಕು, ನಾವು ಸಚಿವರಾಗಬೇಕು, ಅಷ್ಟು ವರ್ಷದಿಂದ ದುಡ್ದಿದ್ದೀವಿ, ಇಷ್ಟು ವರ್ಷದಿಂದ ದುಡ್ದಿದ್ದೀವಿ, ಆ ಕೋಟ ಈ ಕೋಟ ಅಂತೆಲ್ಲ ಅವ್ರಗಳಿಗೆ ಅವಕಾಶ ಸಿಗ್ಬೋದು. ಯಾರಿಗೆ ಬಂಪರ್ ಲಾಟ್ರಿ, ಯಾರಿಗೆ ಅದೃಷ್ಟ ಕೈ ಕೊಡುತ್ತೆ ನೋಡ್ಬೇಕಾಗತ್ತೆ. ಲಾಬಿ ನಡೆಸಿದವರು ಸುಮಾರು ಜನ. 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಮಂದಿ ಆಕಾಂಕ್ಷಿತರಿದ್ರು. ನಂಗೂ ಬೇಕು ಅಂತ ಬೇಡಿಕೆಗಳನ್ನು ಇಡುವಾಗ ಪ್ರಾಂತ್ಯವಾರು, ಸಮುದಾಯವಾರು, ಜಾತಿವಾರು, ಆ ಬಣದವರು, ಈ ಬಣದವರು, ಮೂಲ, ವಲಸಿಗ, ಈ ಥರದ್ದೆಲ್ಲ ಹೇಳ್ಕೊಂಡು ಬೇಡಿಕೆ ಇಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ನ ನಾಯಕರು ಎಲ್ಲ ಲೆಕ್ಕಾಚಾರವನ್ನು ಹಾಕ್ಕೊಂಡು ಖಾಲಿ 2026 ಅನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡಿಲ್ಲ. 2028, 2029 ವಿಧಾನಸಭೆ, ಲೋಕಸಭೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಆಯ್ಕೆ ಮಾಡಲಾಗಿದೆ ಮತ್ತು ಭವಿಷ್ಯತ್ನ ವಿಚಾರ. ಹಾಗಾಗಿ ಹೊಸಬರಿಗೆ ಅವಕಾಶ ಸಿಗ್ಬೋದಾದ ಚಾನ್ಸಸ್ ಇದೆ. ಕಾಂಗ್ರೆಸ್ನಲ್ಲಿ ಹೆಂಗಾಗ್ಬಿಡ್ತಿತ್ತು ಅಂತಂದರೆ, ಹೈಕಮಾಂಡ್ ನಾಯಕರು ಹೇಳ್ತಾರೆ, ಯಾರು ಹಿರಿಯರಿದ್ದಾರೆ ಅಥವಾ ಯಾರು ಲಾಭಿ ಮಾಡ್ತಾರೋ ಅವ್ರಿಗೆ ಸಿಕ್ಬಿಡ್ತಿತ್ತು. ಆದರೆ ಬದಲಾದ ಸನ್ನಿವೇಶ, ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನವರು ಒಂಚೂರು ಅಪ್ಡೇಟ್ ಆದಂಗಿದೆ ಇತ್ತೀಚೆಗಿದು. ಮೊದಲೆಲ್ಲ ಇಷ್ಟೆಲ್ಲ ಅಳ್ದು ತೂಗಿ ಲೆಕ್ಕಾಚಾರ ಹಾಕಿ ಮುಂದಿಂದೆಲ್ಲ ಆಲೋಚನೆ ಮಾಡಿ ಇರಲಿಲ್ಲ ಆ ಥರದ್ದು ವ್ಯವಸ್ಥೆ. ಆದರೆ ಗೊತ್ತಾಗಿದೆ ಈಗ ಏನೇನು ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ, ನಾವು ಒಂಚೂರು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಅಂತ. ಅದಕ್ಕೆ ತಕ್ಕಂಗೆ ಇವರಲ್ಲೂ ಕೂಡ ನಾವು ಇದನ್ನೆಲ್ಲ ಮೊದಲು BJP ನೋಡ್ತಿದ್ವಿ, ಅಚ್ಚರಿ ಬದಲಾವಣೆ, ಅಚ್ಚರಿ ಆಯ್ಕೆ ಅಂತ. ಇವ್ರುಗಳು ಈಗ ಅದನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂಚೂರು ಬದಲಾವಣೆ ಆಗಲೇಬೇಕು.